ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವೂ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರನ್ನು ಕೂಡ ಚೆನ್ನಾಗಿ ನೀವು ಅವರು ಕೇಳಿ ತಿಳಿದುಕೊಳ್ಳುವಂತೆಯೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆಯೂ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರೇ, ನಿಮಗೂ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ, ಗಂಡಂದಿರಲ್ಲಿ ಹೆಂಡತಿಯರ ವಿಧೇಯತೆ, ಭಾಗ 8. ಗಂಡಂದಿರಲ್ಲಿ ಹೆಂಡತಿಯರ ವಿಧೇಯತೆ, ಭಾಗ 8. ಗಂಡನು ಹೌದು. ಹಿಂದಿನ ಸಂದೇಶದಲ್ಲಿ ನಾವು ಗಂಡನು ಅಣ್ಣನಿಗೂ ಸಮಾನ, ರಕ್ಷಕನೂ ಹೌದು, ತಂದೆಗೂ ಸಮಾನ ಎಂಬುದಾಗಿ ನಿಮಗೆ ದೇವರು ನನ್ನ ಮುಖಾಂತರ ತಿಳಿಯಪಡಿಸಿದ್ದಾರೆ. ಈ ದಿವಸ ಗಂಡನು ಹೌದು ದಾಂಪತ್ಯ ಜೀವನದಲ್ಲಿ ಆ ವಚನಗಳನ್ನು ನೋಡಿಕೊಳ್ಳೋಣ. ವಚನದ ಭಾಗಕ್ಕೆ ಹೋಗೋಣ. ಆದಿಕಾಂಡ 2ನೇ ಅಧ್ಯಾಯ 24-25. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗುವರು. ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೌದು, ಇವತ್ತು ವಯಸ್ಸು ಬಂದಂಥ ಹುಡುಗ ಹುಡುಗಿಯರಿಗೆ ತಂದೆ ತಾಯಿಯವರು ಮದುವೆ ಮಾಡ್ತಾರೆ. ಆವಾಗ ಅವರು ಗಂಡ ಹೆಂಡತಿಯನ್ನಾಗಿ ತಂದೆ ತಾಯಿಯರು ಹಿರಿಯರ ಸಮ್ಮುಖದಲ್ಲಿ ಅವರು ಗಂಡ ಹೆಂಡತಿಯರಾಗ್ತಾರೆ. ಆಮೇಲೆ ಅವರು ಒಂದೇ ಶರೀರ ಹೊರತು 2 ಶರೀರವಲ್ಲ. ಈಗ ನಮಗೆ ಯಾವಾಗ ನಮ್ಮ ಶರೀರದ ಮೇಲೆ ನಮಗೆ ನಾಚಿಕೆ ಇದೆಯೋ, ಖಂಡಿತವಾಗಿಯೂ ಇಲ್ಲ. ಹಾಗೆ ಅವರಿಬ್ಬರು ಒಂದೇ ಶರೀರ. ಆದಾಮ ಹವ್ವಳು ಕೂಡ ಮೊದಲು ಬೆತ್ತಲೆ ಆಗಿದ್ದಾಗಲೂ ಅವರಿಗೆ ನಾಚಿಕೊಳ್ಳಲಿಲ್ಲ, ಅವರು ಪರಿಶುದ್ಧರಾಗಿದ್ದರು. ಹಾಗೆ ಇವತ್ತು ಗಂಡ ಹೆಂಡತಿಯರು ಕೂಡ ಮದುವೆಯಾದ ಮೇಲೆ ಅವರು 2 ಶರೀರವಲ್ಲ, ಒಂದೇ ಶರೀರ. ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ ಎಂಬುದಾಗಿ, ಕಾರಣ ಒಂದೇ ಶರೀರ. ಹಾಗೆ ಪುರುಷನು ಗಂಡನಿಗೆ ಸಲ್ಲತಕ್ಕಂಥ ಗೌರವವನ್ನು ಮತ್ತು ಗಂಡನಿಗೆ ಸಲ್ಲತಕ್ಕದ್ದನ್ನು ಹೆಂಡತಿಯು ಸಂಪೂರ್ಣವಾಗಿ ಸಲ್ಲಿಸಬೇಕೆಂಬುದಾಗಿ ಈ ವಚನದ ಅರ್ಥವಾಗಿದೆ. ಇದಕ್ಕೆ ಸರಿಯಾಗಿ ಹೆಂಡತಿಯರು ಕೂಡ ವಿಧೇಯರಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 1 ಕೊರಿಂಥಿಯರಿಗೆ 7ನೇ ಅಧ್ಯಾಯ 2-5. 1 ಕೊರಿಂಥಿಯರಿಗೆ 7ನೇ ಅಧ್ಯಾಯ 2-5. ಆದರೆ ಜಾರತ್ವವು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿಯಿರಲಿ, ಪ್ರತಿಯೊಬ್ಬಳಿಗೆ ಸ್ವಂತ ಗಂಡನು ಇರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಆದಿಯಿಂದಲೇ ದೇವರು ಸೃಷ್ಟಿ ಮಾಡಿದಂಥದ್ದು. ಯಾಕೆಂದರೆ ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ಆದಾಮ ಹವ್ವಳಿಗೆ ದೇವರಲ್ಲಿ ಆಶೀರ್ವಾದ ಮಾಡ್ತಾರೆ, ನಿಮ್ಮ ಸಂತಾನವು ಭೂಲೋಕದಲ್ಲಿ ತುಂಬಿಕೊಳ್ಳಲಿ, ಭೂಮಿಯನ್ನು ವಶಪಡಿಸಿಕೊಳ್ಳಿರಿ ಎಂಬುದಾಗಿ. ಆದುದರಿಂದ ಈ ಜಾರತ್ವ, ಗಂಡ ಹೆಂಡತಿಯ ಒಂದು ಪ್ರೀತಿ ಬಹಳ ಪ್ರಾಮುಖ್ಯವಾದಂಥದ್ದು. ಹಾಗೆ ಅಲ್ಲಿ ಏನಾಗಿದೆ, ಪ್ರತಿಯೊಬ್ಬನಿಗೂ ತನ್ನ ಹೆಂಡತಿ ಇರಲಿ, ಪ್ರತಿಯೊಬ್ಬಳಿಗೂ ಸ್ವಂತ ಗಂಡನೂ ಇರಲಿ. ಗಂಡನು ಹೆಂಡತಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಲಿ, ಹೆಂಡತಿಯು ಗಂಡನಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಲಿ. ಹಾಗೆ ಇವತ್ತು ಹೆಂಡತಿಯರು ಕೂಡ ಗಂಡಂದಿರಿಗೆ ಈ ಒಂದು ವಿಚಾರದಲ್ಲಿ ಬಹಳ ಚೆನ್ನಾಗಿ ನಡೆದುಕೊಳ್ಳಬೇಕಾಗಿದೆ. ಒಂದು ವೇಳೆ ತಪ್ಪಿ ಹೋದಾಗ ಅದರಲ್ಲೇ ಮನಸ್ತಾಪ ಬಂದರೆ, ಇವತ್ತು ಅನೇಕ ಗಂಡ ಹೆಂಡತಿಯರು ಒಡೆದು ಹೋಗಿದ್ದಾರೆ, ಅದರಲ್ಲಿ ಎಷ್ಟೋ ಕೊಲೆಗಳು ಆಗಿದ್ದಾವೆ, ದಾಂಪತ್ಯ ಜೀವನಕ್ಕೂ ಕೂಡ ಅಲ್ಲಿ ವಿಚ್ಛೇದನವು ನಡೆದು ಹೋಗಿದೆ, ಕುಟುಂಬವೇ ಇವತ್ತು ಹಾಳಾಗಿ ಹೋಗಿದೆ. ಕಾರಣ ಅನೇಕ ಹೆಂಡತಿಯರನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಈ ಒಂದು ವಿಚಾರದಲ್ಲಿ ಗಂಡಂದಿರ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾರೆ. ಆದುದರಿಂದ ತನ್ನ ಗಂಡನಿಗೂ ಕೂಡ ದೇವರ ವಾಕ್ಯದ ಪ್ರಕಾರ ಗಂಡನಿಗೂ ಸಲ್ಲತಕ್ಕದ್ದನ್ನು ಸರಿಯಾಗಿ ಸಲ್ಲಿಸಬೇಕು, ಹೆಂಡತಿಯರು ಸರಿಯಾಗಿ ಪ್ರೀತಿಸಬೇಕು. ಏನಾದರೂ ಒಂದು ಮನಸ್ತಾಪ ಬಂದರೆ ಆ ಕಡೆ ಮುಖ ತಿರುಗಿಸೋದು, ಈ ಕಡೆ ಮುಖ ತಿರುಗಿಸೋದು, ಸರಿಯಾದ ಮಾತಿಲ್ಲ, ಸರಿಯಾದ ಪ್ರೀತಿ ಇಲ್ಲ, ಅಥವಾ ಗಂಡನನ್ನ ಪ್ರೀತಿಯಿಂದ ಮಾತನಾಡಿ ಸರಿಯಾಗಿ ತಿದ್ದುವಂಥ ವಿಚಾರ ಇವತ್ತು
ಅನೇಕ ಹೆಂಡತಿಯರಲ್ಲಿ ಇಲ್ಲ, ನಾನು ಹೇಳಿದಾಗ ಅವನು ಕೇಳಬೇಕು, ಅವನಿಗೆ ನಾನೇನು ಕಡಿಮೆ ಎಂಬುದಾಗಿ. ಇದರಿಂದಾಗಿ ಇವತ್ತೇನಾಗ್ತಾರೆ, ಅನೇಕ ಹೆಂಡತಿಯರು ಗಂಡಂದಿರ ಪ್ರೀತಿ ವಿಶ್ವಾಸವನ್ನು ಕಳೆದುಕೊಂಡು ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ವಿಚ್ಛೇದನಕ್ಕೆ ಕೂಡ ಬಿಡುಗಡೆ ಆಗುವಲ್ಲಿವರೆಗೆ ಬರುತ್ತದೆ. ಆದ್ದರಿಂದ ಹೆಂಡತಿಯೂ ಇರಲಿ, ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿ ಇರಲಿ, ಪ್ರತಿಯೊಬ್ಬನಿಗೆ ಸ್ವಂತ ಗಂಡನೂ ಇರಲಿ. ಗಂಡನು ಹೆಂಡತಿಗೆ ಸಲ್ಲತಕ್ಕದನ್ನು ಸಲ್ಲಿಸಲಿ, ಹಾಗೆ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. ಹಾಗೆ ಇವತ್ತು ಗಂಡಂದಿರ ಬಗ್ಗೆ ನಾವು ಹಿಂದೆ ನೋಡಿಕೊಂಡಿದ್ದೇವೆ. ಈಗ ನೋಡುವಾಗ ಹೆಂಡತಿಯು ಕೂಡ ಗಂಡನಿಗೆ ಸಲ್ಲತಕ್ಕದನ್ನು ಸರಿಯಾಗಿ ಸಲ್ಲಿಸಿ ಗಂಡನನ್ನು ಪ್ರೀತಿಸಬೇಕು, ಗಂಡನಿಗೆ ಸಂತೋಷವಾಗಬೇಕು. ಹಿಂದೆ ನಾವು ತಿಳಿದುಕೊಂಡಾಗ ಯಾವುದೊಂದು ಮನಸ್ತಾಪ ಬಂದರೆ ಅದನ್ನೇ ಇಟ್ಟುಕೊಂಡು ಗಂಡಂದಿರನ್ನ ದುರುಗುಟ್ಟಿ ನೋಡುವುದು ಅಥವಾ ಪ್ರೀತಿಯಿಂದ ದೂರ ಮಾಡುವುದಾದರೆ ಅದರಲ್ಲಿ ಇವತ್ತು ಅನೇಕ ಕುಟುಂಬಗಳು ಹಾಳಾಗ್ತಾ ಹೋಗ್ತವೆ. ನಾನಾ ರೀತಿ ಇವತ್ತು ಎಷ್ಟೋ ಕೊಲೆಗಳು ಕೂಡ ಆಗಲಿಕ್ಕೆ ಕಾರಣ ಇದೇ ಕಾರಣವಾಗಿದೆ, ಗಂಡಂದಿರಿಗೆ ಸರಿಯಾಗಿ ಸಲ್ಲಿಸುವುದನ್ನು ಸಲ್ಲಿಸದೇ ಇರುವಂಥದ್ದು. ಹಾಗೆ ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗಿದೆ. ಇವತ್ತು ಹೆಂಡತಿಗೆ ಸ್ವಂತ ಅಧಿಕಾರ, ಹೆಂಡತಿಯ ಶರೀರದ ಮೇಲೆ ಸರಿಯಾಗಿ ಅಧಿಕಾರ ಇರೋದು ಗಂಡನಿಗೆ ಮಾತ್ರ ಹೊರತು ಇನ್ನು ಯಾರಿಗೂ ಇಲ್ಲ. ಅದು ದೇವರು ಕೊಟ್ಟಿದ್ದು ಗಂಡನಿಗೆ ಸ್ವಂತ ಶರೀರದ ಮೇಲೆ ಅಧಿಕಾರ. ಆದ್ದರಿಂದ ಸ್ತ್ರೀ ಪುರುಷರು ಬೆತ್ತಲೆಯಾಗಿದ್ದರೂ ಅಲ್ಲಿ ನಾಚಿಕೊಳ್ಳುವುದಿಲ್ಲ ಎಂಬುದಾಗಿ. ಹಾಗೆ ಹೆಂಡತಿಯ ಸಂಪೂರ್ಣ ಶರೀರದ ಮೇಲೆ ಅಧಿಕಾರ ಗಂಡನಿಗಿದೆ. ಇವತ್ತು ನಾವು ಬಹಳ ನೋಡ್ತಲೇ ಇದ್ದೇವೆ. ಅನೇಕ ಹೆಂಡತಿಯರೇನಾಗ್ತಾರೆ, ಗಂಡನನ್ನು ಪ್ರೀತಿ ಮಾಡುವುದಿಲ್ಲ, ಬದಲಾಗಿ ಗಂಡನ ದುರುಕುಟ್ಟಿ ನೋಡುವುದು, ಅಥವಾ ಹೆಂಡತಿ ಎಲ್ಲೇ ಇರ್ಬೋದು, ಗಂಡನ ಎಲ್ಲಿಯೋ ಕೆಲಸದ ಮೇಲೆ ಇರ್ಬೋದು, ಗಂಡನು ಬರುವಾಗ ಯಾವುದೋ ಒಂದು ನೆಪ ತಗೊಂಡು ಗಂಡನಿಂದ ದೂರ ಇರುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಮಯದಲ್ಲಿ ಜಗಳವು ಸ್ಟಾರ್ಟ್ ಆಗ್ತದೆ, ಹೊಡೆದಾಟವಾಗ್ಬೋದು, ಕೊಲೆನೂ ಕೂಡ ಆಗ್ಬೋದು, ಕೋರ್ಟ್ ಕಚೇರಿ ಹೋಗ್ಬೋದು, ವಿಚ್ಛೇದನಕ್ಕೂ ಕೂಡ ತಲುಪುವುದು. ಇದು ಅನೇಕ ಹೆಂಡತಿಯರಲ್ಲಿ, ಎಲ್ಲರಲ್ಲೆಲ್ಲ ಕೆಲವರಲ್ಲಿ ಬಹಳ ತಪ್ಪಾದ ಅಭಿಪ್ರಾಯ. ಈ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಗೆ ಹೇಳ್ತಾನೆ, ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗೆ ಉಂಟು ಎಂಬುದಾಗಿ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೆಂಡತಿಯರೇ ಬಹಳ ಎಚ್ಚರವಿರಬೇಕು ಈ ದಾಂಪತ್ಯ ಒಂದು ವಿಚಾರದಲ್ಲಿ. ಇವತ್ತು ಅನೇಕ ಕುಟುಂಬಗಳು ಕೂಡ ಇದೇ ರೀತಿ ಬಿರುಕು ಬಿಡಲು ಕಾರಣವಾಗಿದ್ದಾವೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರಾರ್ಥನೆಗೆ 5ನೇ ವಾಕ್ಯವನ್ನು ಹೋಗೋಣ. ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯಥಾ ಹಾಗೆ ಮಾಡಬಾರದು. ಇವತ್ತು ಒಂದು ಕಡೆ ಪ್ರಾರ್ಥನೆ ವಿಷಯಕ್ಕಾಗಲಿ ಅಥವಾ ಇನ್ಯಾವುದರ ವಿಷಯಕ್ಕಾಗಲಿ ಗಂಡ ಹೆಂಡತಿಯರು ದೂರ ಹೋಗಿ ಸ್ವಲ್ಪ ದಿವಸ ಜೀವಿಸಬೇಕು ಅಂತಾದರೆ ಗಂಡ ಹೆಂಡತಿ ಮಾತಾಡಿಕೊಂಡು ಅವರ ಇಬ್ಬರ ಅನುಮತಿಯನ್ನು ಪಡೆದು ದೂರ ಆಗಬೇಕೇ ಹೊರತು ಅಥವಾ ಯಾವುದೇ ಒಂದು ಮನಸ್ತಾಪದಿಂದ ಹೆಂಡತಿಯು ಗಂಡನಿಗೆ ಹೇಳದೆ ಇವತ್ತು ಅನೇಕ ಹೆಂಡತಿಯರು ತನ್ನ ಸ್ವಂತ ತವರು ಮನೆಗೆ ಹೋಗಿಬಿಡ್ತಾರೆ, ಬಸ್ ಹತ್ತಿ, ಅಥವಾ ಅಣ್ಣನಂದ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಗಂಡನ ಮೇಲೆ ನಾನಾ ಥರದ ಚಾಡಿಗಳು ಹೇಳಿ ಸತ್ಯನ ಸುಳ್ಳೋದು, ಆಮೇಲೆ ವಿಚಾರಗಳು ಈ ರೀತಿ ಹೇಳಿ ಗಂಡನನ್ನು ಮಾಡ್ತಾರೆ, ಗಂಡನಿಗೆ ಬಹಳ ಮನಸ್ಸು ನೋವಾಗುವಾಗೆ ಮಾಡ್ತಾರೆ. ಇದು ಸರ್ವತ ತಪ್ಪು. ಪರಸ್ಪರ ಪ್ರೀತಿಯಿಂದ ಜೀವಿಸಿ ಯಾವುದೇ ಒಂದು ಸಣ್ಣ ವಿಚಾರಗಳು ಬಂದರೂ ಅದನ್ನು ಸರಿಪಡಿಸಿಕೊಂಡು ಮಾತನಾಡಿಕೊಂಡು ಅವರು ಪ್ರಾರ್ಥನೆ ವಿಷಯದಲ್ಲಾಗಲಿ ಯಾವುದೇ ವಿಷಯದಲ್ಲಾಗಲಿ ಮಾತನಾಡಿಕೊಂಡು ಪರಸ್ಪರ ಅನುಮತಿ ಪಡೆದು ಹೆಂಡತಿಯರು ಗಂಡನಿಂದ ಹೋಗಬೇಕು. ಅದೇ ವಿಷಯದಲ್ಲಿ ಮುಂದೆ ನಾವು ನೋಡಿಕೊಳ್ಳೋಣ. ಆಮೇಲೆ ಸೈತಾನನು ನಿಮಗೆ ದಮೆ ಇಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲದ ಹೋದರಲ್ಲಿ ಸೈತಾನನು ಕಾರ್ಯ ಮಾಡ್ತಾನೆ, ನಾನಾ ಥರದ ವಿಷಯದ ಬೀಜವನ್ನು ಬಿತ್ತುತ್ತಾನೆ ಮನಸ್ಸಿನೊಳಗೆ. ನೋಡುವ ಆ ರೀತಿ ಗಂಡನ ಹತ್ರ ಮಾತಾಡಬೇಡ, ದೂರ ಮಾಡು, ಹಾಗೆ ಮಾಡು, ಹೀಗೆ ಮಾಡು, ಈ ದಾರಿಯಲ್ಲಿ ಹೋಗು ಎಂಬುದಾಗಿ ಹೆಂಡತಿಯರೊಂದು ಅವಳನ್ನು ಸೈತಾನನು ಯಾವ ರೀತಿ ಕೆಡಿಸಿದನೋ ಅದೇ ರೀತಿ ಅನೇಕ ಸ್ತ್ರೀಯರನ್ನು ಇವತ್ತು ಸೈತಾನ ಕೆಡಿಸ್ತಾ ಇದ್ದಾನೆ. ಹೀಗೆ ಮಾಡುವಾಗ ಗಂಡನಿಗೂ ಕೂಡ ಬೇಸರವಾಗ್ತದೆ. ಕಡೆಗೆ ನಾವು ಹಿಂದೆ ತಿಳಿದುಕೊಂಡ ಹಾಗೆ ಪರಿಸ್ಥಿತಿ ಎಲ್ಲೆಲ್ಲಿಗೋ ಹೋಗಿ ತಲುಪಿಬಿಡ್ತದೆ. ಇದನೇಕ ಇವತ್ತು ನಾವು ಪೇಪರ್ಗಳಲ್ಲಿ ಓದಬಹುದು, ಟಿವಿಯಲ್ಲಿ ಕೂಡ ನೋಡ್ಬೋದು, ಮೊಬೈಲಲ್ಲಿ ಕೂಡ ನಾವು ನೋಡ್ಬೋದು. ಅಕ್ಕಪಕ್ಕ ನೆರೆ ಕರೆಯದಲ್ಲಿ ಈ ಒಂದು ದಾಂಪತ್ಯ ಜೀವನ ಬಿರುಕು ಈಗ ಇತ್ತೀಚೆಗೆ ಕೂಡ ನಡೀತಾ ಇದೆ. ಈ ನಡೆದು ಹೋಗಿದೊಂದು ದೊಡ್ಡ ಮಹಾ ವಿಷಯಗಳು ಇದನ್ನೆಲ್ಲ ನಾವು ಕಂಡು ಇವತ್ತು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಕೇಳ್ತಾ ಇದ್ದೇವೆ. ಕಾರಣ ಇದಕ್ಕೆ
ಹೆಂಡತಿಯರು ಸರಿಯಾಗಿ ಗಂಡನಿಗೆ ಸಲ್ಲತಕ್ಕದನ್ನು ಸಲ್ಲಿಸದೇ ಇರುವುದರಿಂದ ಯಾವುದಾದ್ರು ಸಣ್ಣ ಸಣ್ಣ ವಿಚಾರ ಬಂದರೆ ದೂರ ಇರುವುದು ಇದುವೇ ಮಹಾ ಮುಖ್ಯ ಕಾರಣವಾಗಿದೆ. ಸೈತಾನನು ಕಾರ್ಯ ಮಾಡ್ತಾನೆ, ಇಡೀ ಕುಟುಂಬವನ್ನು ಕೆಡಿಸಿಬಿಡ್ತಾನೆ. ಇವತ್ತು ಆದಾಮ ಹವ್ವಳನ್ನು ದೇವರು ಒಂದು ಮಾಡಿದಾಗ ಯಾವಾಗ ಹವ್ವಳ ಮುಖಾಂತರ ಇವತ್ತು ಆದಾಮನನ್ನು ಕೆಡಿಸಿದನೋ ಅದೇ ಪ್ರಕಾರ ಇವತ್ತು ಅನೇಕ ಹೆಂಡತಿಯರ ಮುಖಾಂತರ ಗಂಡನನ್ನು ಸೈತಾನ ಕೆಡಿಸ್ತಾ ಇದ್ದಾನೆ. ಆದುದರಿಂದ ನನ್ನ ಸಹೋದರಿಯರೇ, ಗಂಡಂದಿರ ಬಗ್ಗೆ ಬಹಳ ಪ್ರೀತಿಯಿಂದ ಎಚ್ಚರಿಕೆಯಿರಬೇಕು. ಸೈತಾನನ ಕೈ ಮೇಲಾಗದಂತೆ ನೋಡಿಕೊಳ್ಳಬೇಕು. ಯಾಕೆಂದರೆ ಇದು ಒಂದು ದಾಂಪತ್ಯ ಜೀವನವು ದೇವರಿಂದಲೇ ಬಂತು. ಆದಿಕಾಂಡ 2:25 ನೋಡುವಾಗ ಸ್ತ್ರೀ ಪುರುಷರು ಬೆತ್ತಲೆಯಾದರೂ ಅಲ್ಲಿ ಅವರು ನಾಚಿಕೆ ಪಡಲಿಲ್ಲ. ಹಾಗೆ 1ನೇ ಅಧ್ಯಾಯ 28ನೇ ವಾಕ್ಯ ನೋಡುವಾಗ ನಿಮ್ಮ ಇಡೀ ಸಂತಾನವು ಭೂಲೋಕದಲ್ಲಿ ತುಂಬಿಕೊಳ್ಳಿರಿ ಎಂಬುದಾಗಿ ಅಲ್ಲಿ ಒಂದು ದೇವರು ಆಶೀರ್ವಾದವನ್ನು ಮಾಡಿದ್ದಾರೆ. ಆದುದರಿಂದ ಇಲ್ಲಿ ದಾಂಪತ್ಯ ಜೀವನವು ಬಹಳ ಮುಖ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರಲ್ಲಿ ಮಾತನಾಡುವ ವಿಚಾರಕ್ಕೆ ಹೋದರೆ ಬಹಳಷ್ಟು ಮಾತಾಡೋದಿದೆ. ಅದು ಮಾತನಾಡುವಂಥ ಅವಶ್ಯಕತೆ ಇಲ್ಲ. ಅದು ಚೆನ್ನಾಗಿ ನಿಮಗೆ ತಿಳಿದಿರಬಹುದು, ಇನ್ನು ಮುಂದೆ ತಿಳಿಯಲೂಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಇಬ್ರಿಯರಿಗೆ 13ನೇ ಅಧ್ಯಾಯ 4ನೇ ವಚನ. ಗಂಡ ಹೆಂಡಿರ ಸಂಬಂಧವು ನಿಷ್ಕಲಂಕವಾಗಿರಬೇಕು. ನೋಡಿ, ಗಂಡ ಹೆಂಡತಿಯ ದಾಂಪತ್ಯ ಜೀವನ ಏನು ತೊಂದರೆ ಇಲ್ಲದೆ ಅವರಿಬ್ಬರು ಬಹಳ ಪ್ರೀತಿಯಿಂದ ಆ ಒಂದು ಧರ್ಮವನ್ನು ನಡೆಸಬೇಕು ಎಂಬುದಾಗಿ ಇದು ದೇವರಿಂದಲೇ ಬಂದಂಥದ್ದು. ಅದು ಬಿಟ್ಟು ಅನೈತಿಕೆ ಹೋದರೆ ಅದನ್ನು ಕೂಡ ನಾವು ಹಿಂದೆ ಗಂಡಸರ ವಿಚಾರದಲ್ಲಿ ತಿಳಿದುಕೊಂಡಿದ್ದೇವೆ. ಮುಂದೆ ಹೆಂಡತಿಯರ ವಿಚಾರದಲ್ಲಿ ಕೂಡ ಅದನ್ನು ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. ನೀವು ತಿಳಿದುಕೊಳ್ಳುತ್ತೀರಾ. ಆದ್ದರಿಂದ ಹಿರಿಯರ ಮುಖಾಂತರವಾಗಲಿ ಅಥವಾ ಅವರವರೇ ಪ್ರೀತಿಸಿ ಮದುವೆಯಾಗಿರೋದಾದರೂ ಕೂಡ ಅದು ತಪ್ಪು. ಆದರೂ ಒಂದು ವೇಳೆ ನಡೆದು ಹೋಗುತ್ತಲೇ ಇದೆ. ಹಾಗಿರುವಾಗ ಗಂಡ ಹೆಂಡತಿಯರ ಸಂಬಂಧ ಬಹಳ ಚೆನ್ನಾಗಿ ಪ್ರೀತಿಯಿಂದ ನಡೆದರೆ ಆ ಕುಟುಂಬ ಪ್ರೀತಿಯಿಂದ ಸರಿಸಮಾನ ಹೋಗುತ್ತದೆ. ಒಂದು ವೇಳೆ ಗಂಡಂದರು ತಪ್ಪಿ ಹೋಗುವುದಾದರೂ, ಇತರ ಯಾವುದೇ ಕೆಟ್ಟ ಚಟಗಳಿದ್ದರೂ ಹೆಂಡತಿಯು ಗಂಡನನ್ನು ಪ್ರೀತಿಸಿ ಗಂಡನಿಗೆ ಸಲ್ಲತಕ್ಕದನ್ನು ಸರಿಯಾಗಿ ಸಲ್ಲಿಸಿ ಸರಿಯಾಗಿ ಮಾತನಾಡಿಕೊಂಡಿರುವುದಾದರೆ ಗಂಡಂದಿರನ್ನು ಎಂಥವರನ್ನಾದರೂ ಕೂಡ ಬದಲಾಯಿಸಬಹುದು ಒಂದು ವೇಳೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದೆ ಅದೇ ವಚನದಲ್ಲಿ ನೋಡಿಕೊಳ್ಳೋಣ. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳಿದುಕೊಳ್ಳಿರಿ. ಒಂದು ವೇಳೆ ಹಿಂದೆ ನಾವು ತಿಳಿದುಕೊಂಡ ಹಾಗೆ ಹೆಂಡತಿಯರು ಗಂಡಂದಿರಿಗೆ ಸಲ್ಲತಕ್ಕದನ್ನು ಸಲ್ಲಿಸದೆ ಬಹಳ ಗಂಡನನ್ನು ನೋಯಿಸುವುದಾದರೆ ಗಂಡಂದರು ಕೆಟ್ಟು ಹೋಗಲಿಕ್ಕೆ ಕಾರಣನೇ ಈ ಹೆಂಡತಿಯರಾಗಿರ್ತಾರೆ. ಗಂಡಂದಿರ ಸಂಬಂಧವನ್ನು ಕೂಡ ನಾವು ಹಿಂದೆ ತಿಳಿದುಕೊಂಡಿದ್ದೇವೆ. ಹಾಗೆ ಏನೇ ಇದ್ದರೂ ಕೂಡ ಪ್ರತಿಯೊಂದಕ್ಕೂ ನ್ಯಾಯ ತೀರ್ಪು ಇದೆ. ಇದರಲ್ಲಿ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನನ್ನ ಸಹೋದರಿಯರೇ, ಇವತ್ತು ಹೆಂಡತಿಯು ಸರಿಯಾಗಿ ಗಂಡನೊಂದಿಗೆ ದಾಂಪತ್ಯ ಜೀವನ ನಡೆಸದೆ ಹೋದರೆ, ಗಂಡನಿಗೆ ಸಲ್ಲತಕ್ಕದನ್ನು ಸಲ್ಲಿಸದೆ ಹೋದರೆ, ಪ್ರೀತಿಸದೆ ಹೋದರೆ ಅಲ್ಲಿ ಒಡಕು ಬರುತ್ತದೆ. ಆವಾಗ ಇದುವೇ ಏನಾಗ್ತದೆ, ಅಲ್ಲಿ ಮಕ್ಕಳಾಗಿಯೂ ಇರಬಹುದು. ಇದೇ ತಾಯಿಯ ಒಂದು ನಡತೆಯನ್ನು, ಮಾತನಾಡುವುದನ್ನು ನೋಡಿ, ಗಂಡನೊಂದಿಗೆ ನಡೆದುಕೊಳ್ಳುವುದನ್ನು ನೋಡಿ ಆ ಮಗಳು ಕಲಿತುಕೊಳ್ಳುತ್ತಾಳೆ. ಆ ಮಗಳು ಮದುವೆಯಾಗಿ ಹೋದಲ್ಲಿ ಕೂಡ ತಾಯಿಯ ಬುದ್ಧಿಯನ್ನೇ ತೋರಿಸುತ್ತಾಳೆ. ಆವಾಗ ಅಲ್ಲಿ ನಾನಾ ಥರದ ಗಲಾಟೆಗಳು, ಹಿಂಸೆಗಳು ನಡೆಯಲು ಪ್ರಾರಂಭವಾಗುತ್ತದೆ. ಆಗ ಅವಳು ಕೂಗಿಕೊಂಡು ತನ್ನ ತವರು ಮನೆಗೆ ಬರ್ತಾಳೆ, ಗಂಡನ ಬಗ್ಗೆ ದೂರನ್ನು ತೆಗೆದುಕೊಂಡು. ಆವಾಗ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಯಾರು? ತಾಯಿಯೇ ಕಾರಣ. ಆದ್ದರಿಂದ ಮುಂದಿನ ಭವಿಷ್ಯದಲ್ಲಿ ಹೆಣ್ಣು ಮಕ್ಕಳ ಭವಿಷ್ಯದಲ್ಲಿ ಕೂಡ ತಾಯಿಯ ಒಂದು ನಡತೆ ಬಹಳ ಪ್ರೀತಿಯಾಗಿದೆ, ಬಹಳ ಪ್ರೀತಿಯಿಂದ. ಅದಕ್ಕೆ ಕೀರ್ತನೆ 109ರಲ್ಲಿ ನಾವು ಓದುತ್ತೇವೆ, ತಾಯಿಯ ಪಾಪ ಅಳಿದು ಹೋಗದಿರಲಿ ಎಂಬುದಾಗಿ. ಬಹಳ ಎಚ್ಚರವಿರಬೇಕಾಗಿದೆ. ತಾಯಿಯಂದಿರು ಗಂಡಂದಿರೊಂದಿಗೆ ಎಷ್ಟು ಪ್ರೀತಿ, ಶಾಂತಿ, ಸಮಾಧಾನದಲ್ಲಿ ಜೀವಿಸ್ತೀರೋ ಅದೇ ರೀತಿ ಅಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿಗೂ ಕೂಡ ಅದೇ ಪ್ರೀತಿ ಬರುತ್ತದೆ. ಇವತ್ತು ಅನೇಕರನ್ನು ನೋಡ್ತೇವೆ, ಕಡೆಗೆ ಬರ್ತಾ ಇಲ್ಲಿ ಗಂಡ ಹೆಂಡತಿ ಸರಿ ಇಲ್ಲದ ಹೋದರೆ
ದೇವರೇ, ಈ ಒಂದು ಕಾರಣದಿಂದ ಆ ಮಕ್ಕಳು ಕೂಡ ಇದನ್ನೇ ಕಲಿತುಕೊಳ್ಳುತ್ತಾರೆ. ಹಾಗೆ ಅನೇಕ ಸ್ತ್ರೀಯರು ಏನು ಮಾಡ್ತಾರೆ, ಹಾಗೆ ತಪ್ಪು ಮಾಡಿಕೊಂಡು ಈ ಒಂದು ವಿಚಾರದಲ್ಲಿ ಕೂಡ ಮನಸ್ತಾಪ ಬಂದಾಗ ತನ್ನ ಗಂಡನ ಮೇಲೆ ಮಕ್ಕಳಿಗೆ ಚಾಡಿ ಹೇಳಿಕೊಟ್ಟವರು ಆಗಿದ್ದಾರೆ. ಆವಾಗ ಈ ಮಕ್ಕಳು ಕೂಡ ಅವರ ಒಂದು ಮನಸ್ಸು ಕೂಡ ಕೆಟ್ಟು ಹೋಗಲು, ಅವರಿಗೆ ಬೇಸರವಾಗಲು ಕಾರಣ ಈ ತಾಯಿಯೇ ಕಾರಣಲಾಗಿದ್ದಾಳೆ. ಆದ್ದರಿಂದ ದಾಂಪತ್ಯ ಜೀವನ ಒಂದು ಬಹಳ ಚೆನ್ನಾಗಿರಬೇಕು. ಗಂಡನೊಂದಿಗೆ ಹೀಗೆ ಮಾಡಿ ಮುಂದೆ ಜೀವಿಸಿದರೆ ಆ ಕುಟುಂಬವೇ ಒಳ್ಳೆಯ ಒಂದು ಕುಟುಂಬವಾಗಿ ಮಾರ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಒಂದು ವೇಳೆ ತಪ್ಪಿ ಹೋಗಿದ್ದರೆ ಸರಿಪಡಿಸಿಕೊಂಡು ಗಂಡಂದಿರಲ್ಲಿ ಚೆನ್ನಾಗಿ ಜೀವಿಸಿ ಆವಾಗ ದೇವರಿಂದ ಆಶೀರ್ವಾದ ಹೊಂದಲು ಸಾಧ್ಯವಾಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಕೇಳುತ್ತಿರುವಂಥ ಸಹೋದರಿಯರು ಒಂದು ವೇಳೆ ಏನಾದರೂ ತಿಳಿದೋ ತಿಳಿಯದೆಯೋ ತಪ್ಪಿ ಹೋಗಿದ್ದರೆ ದೇವರೇ ಅವರನ್ನು ನೀವು ಕ್ಷಮಿಸಿರಿ. ಮುಂದೆ ಗಂಡಂದಿರೊಂದಿಗೆ ಚೆನ್ನಾಗಿ ಜೀವಿಸಿ ಗಂಡನಿಗೆ ಸಲ್ಲತಕ್ಕದನ್ನು ಸಲ್ಲಿಸಿ ಅವರ ದಾಂಪತ್ಯ ಜೀವನವು ಚೆನ್ನಾಗಿ ಸಾಗಿಸುವಂತೆಯೇ ಅವರಿಗೆ ಜ್ಞಾನದ ಕೊರತೆಗಳು ಏನಾದರೂ ಇದ್ದರೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅಂಥ ಹೆಂಡತಿಯರನ್ನು ಸರಿಯಾಗಿ ಆಶೀರ್ವದಿಸಿರಿ. ನಿಮ್ಮಿಂದ ಆಶೀರ್ವಾದ ಹೊಂದುವಂತಾಗಲಿ. ಅವರು ಇತರರಿಗೆ ಅನೇಕರಿಗೆ ನಿಮ್ಮ ಪರವಾಗಿ ಸಾಕ್ಷಿ ನುಡಿದು ಜೀವಿಸುವಂತೆ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.